ಲಾರಿ ಬಸ್ ಹಾಗೂ ಕಾರು ನಡುವೆ ಸರಣಿ ಅಪಘಾತವಾಗಿದೆ. ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಹೊತ್ತು ಹೊರಟಿತ್ತು ಲಾರಿಗಳು. 3 ಲಾರಿ ಬಸ್ಸು ಕಾರು ನಡುವೆ ಸರಣಿ ಅಪಘಾತ ಆಯಿತು. ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಹೊತ್ತು ಹೊರಟಿತ್ತು ಲಾರಿ. ಇನ್ನು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಬಸ್ಗೆ ಗುದ್ದಿರುತ್ತೆ ಲಾರಿ. ಟ್ರಾಫಿಕ್ ಸಿಗ್ನಲ್ ನಲ್ಲಿ ಬಸ್ಗೆ ಬಂದು ಲಾರಿ ಗುದ್ದಿರುತ್ತೆ. ಅನ್ನಭಾಗ್ಯ ಅಕ್ಕಿಯನ್ನು ಹೊತ್ಕೊಂಡು ಹೋಗ್ತಾ ಇತ್ತು. ಎಲ್ಲೋ ಡಿಪೋದವ್ರು ಇರ್ತಾರಲ್ಲ, ನ್ಯಾಯಬೆಲೆ ಅಂಗಡಿಯವರು, ಸೊ ಅವರು ಹಾಕೊಂಡಿದ್ರು ಅಕ್ಕಿನ ಅವ್ರ ಪ್ಲೇಸ್ಗೆ ತಗೊಂಡು ಹೋಗ್ಬೇಕಲ್ವಾ. ಸೊ ಲಾರಿಲಿ ತೆಗೆದುಕೊಂಡು ಹೋಗ್ತಾ ಇತ್ತು. ಟ್ರಾಫಿಕ್ ಸಿಗ್ನಲ್ ಇದೆ. ಆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬಸ್ಗೆ ಯಾರು ಬಂದು ಗುದ್ದಿದ್ರು? ಲಾರಿ ಚಾಲಕ. ಬಸ್ಗೆ ಲಾರಿ ಗುದ್ದಿದಂತಹ ಹಿನ್ನೆಲೆಯಲ್ಲಿ ಬಸ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಒಂದಕ್ಕೊಂದು ಗುದ್ಗಡಿದೆ ಅಷ್ಟೇ. ಮುಂದ್ಗಡೆ ಕಾರ್ ಇದೆ, ಮಧ್ಯದಲ್ಲಿ ಬಸ್ ಇದೆ, ಹಿಂದ್ಗಡೆ ನೋಡಿದ್ರೆ ಲಾರಿ ಬಂದು ಗುದ್ದಿತು. ಅಕ್ಕಿ ತುಂಬಿಸ್ಕೊಂಡು ಹೋಗ್ತಾ ಇತ್ತು. ಎಲ್ಲೋ ಯಾವುದೋ ಅಂಗಡಿಗೆ ಹಾಕಬೇಕಾಯ್ತು, ನ್ಯಾಯಬೆಲೆ ಅಂಗಡಿಗೆ ತುಂಬಿಸ್ಕೊಂಡಿದ್ರು ಅಕ್ಕಿನ. ಹಾಕಬೇಕಿತ್ತು. ಅಲ್ಲಿ ತಗೊಂಡೋಗಿ ಮೂಟೆಗಳನ್ನ ಇಳಿಸ್ಬೇಕಾಯ್ತು, ಅನ್ಲೋಡ್ ಮಾಡಬೇಕಿತ್ತು. ಹೋಗ್ತಾ ಇರುವಂತಹ ದಾರಿ ಮಧ್ಯದಲ್ಲಿ ಸಿಗ್ನಲ್ ಇದೆ. ಅಲ್ಲಿ ಆ ಸಿಗ್ನಲ್ ಅಲ್ಲಿ ಏನ್ ಮಾಡಬೇಕು? ಲಾರಿ ಚಾಲಕ ಬ್ರೇಕ್ ಹಾಕಿ ನಿಲ್ಸ್ಕೋಬೇಕು. ಈಗ ಮುಂದೆ ಗಾಡಿ ಇದೆ ಅಂದ್ರೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಈತ ಏನ್ ಮಾಡಿದಾನೆ? ತಗೊಂಡೋಗಿ ಏಕದಮ್ ಬಸ್ ಗುದ್ದಿದ್ದಾನೆ. ಆ ಬಸ್ನವನು ಏನ್ ಮಾಡಿದಾನೆ? ಕಾರಿಗೆ ಡಿಕ್ಕಿ ಹೊಡೆದಿದೆ. ಅದು ಹಾಗೇ ಆಗತ್ತೆ. ಈಗ ಬಸ್ ಡಿಕ್ಕಿ ಹೊಡೆದಾಗ ಅದು ಮೂವ್ ಆದಾಗ ಏನ್ ಮಾಡ್ತಾರೆ ಅವರು, ಅದು ಮುಂದ್ಗಡೆ ಇರುವಂತಹ ವೆಹಿಕಲ್ಗೆ ಡ್ಯಾಮೇಜ್ ಆಗೇ ಆಗತ್ತೆ. ಸರಣಿ ಅಪಘಾತಕ್ಕೆ ಬಸ್ ಹಾಗೂ ಕಾರಿನ ಗ್ಲಾಸ್ ಏನಾಗ್ಬಿಟ್ಟಿದೆ? ಪುಡಿ ಪುಡಿ ಆಗ್ಬಿಟ್ಟಿದೆ. ಗದಗ ನಗರದ ಹೊಸಕೋಟ್ ಸರ್ಕಲ್ ಬಳಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಗಮನಿಸ್ತಾ ಇದ್ದೀರಿ. ಮಧ್ಯ ಗ್ರೀನ್ ಬಸ್ಸು, ಮುಂದ್ಗಡೆ ಕಾರು, ಸಿಗ್ನಲ್ ಇತ್ತು. ಸಿಗ್ನಲ್ ಅಲ್ಲಿ ಏನೋ ನಿಂತ್ಕೊಂಡಿದ್ರು ಪಾಪ. ಒಂದಕ್ಕೊಂದು ಈ ಲಾರಿ ಅವರು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ತಪ್ಪು ಯಾರ್ದು ಇಲ್ಲಿ? ಲಾರಿ ಅವನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸಿಟಿ ಅಂತ ಮೇಲೆ ಏನು ಯಗ್ಗ ಮಗ್ಗ ಓಡಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ? ಯಗ್ಗ ಮಗ್ಗ. ಅದು ಸಿಟಿ ಒಳಗಡೆ ವೆಹಿಕಲ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅದ್ರ ಸಂಖ್ಯೆ ಜಾಸ್ತಿ ಇರುತ್ತಲ್ವ. ಸೊ ಒಂದ್ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು. ಅದು ಸಿಟಿ ಭಾಗದಲ್ಲಿ ಅಂತಂದ್ಮೇಲೆ ಸ್ಲೋ ಆಗಿ ಹೋಗ್ಬೇಕು. ಹೆಗ್ಗ ಮಗ್ಗ ಹೋದ್ರೆ ಏನಾಗುತ್ತೆ? ಈಗ ಸಡನ್ ಆಗಿ ನಾವು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಇರಬೇಕು. ಇರ್ಲಿಲ್ವಾ? ಸುಮ್ಮನೆ ತೆಪ್ಪಗತ್ಲಾಗೆ ಡ್ರೈವರ್ ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡು ಕೂತ್ಕೋಬೇಕು ಮನೇಲಿ. ನೋಡಿ, ಬಸ್ ನಿಂತಿದೆ, ಅಲ್ಲಿ ಬಸ್ಸಿಗೆ ಬಂದು ಲಾರಿ ಗುದ್ದಿದೆ. ಆಗ ಬಸ್ ಡ್ರೈವರ್ದು ಏನು ತಪ್ಪಿಲ್ಲ, ಇಲ್ಲಿ ಅವ್ರದ್ದೇನು ತಪ್ಪಿದೆ? ಲಾರಿ ಬಂದು ಗುದ್ದಿದ್ರೆ ಇನ್ನೇನಾಗುತ್ತೆ? ಆಟೋಮೆಟಿಕಲಿ ಗಾಡಿ ಮೂವ್ ಆಗುತ್ತೆ ಮುಂದ್ಗಡೆಗೆ. ಎಸ್, ಇದು ಗದಗ ನಗರದ ಹೊಸಕೋಟ್ ಸರ್ಕಲ್ ಬಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಗದಗದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತಹ ವಾಹನಗಳು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಖುಷಿ ವಿಚಾರ. ಸೊ ನೋಡಿ, ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಭೇಟಿ ಕೊಟ್ಟರು, ಪರಿಶೀಲನೆಯನ್ನ ನಡೆಸಿದ್ರು. ಗದಗ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ನೋಡಿ. ಹಿಂದ್ಗಡೆ ಪಾರ್ಟ್ ಅಂತೂ ಫುಲ್ ನಜ್ಜುಗುಜ್ಜಾಗ್ಬಿಟ್ಟಿದೆ ಪಾಪ. ಕಾರ್ನೊಂದು ಏನ್ ತಪ್ಪಿತ್ತು, ಬಸ್ನೊಂದು ಏನ್ ತಪ್ಪಿತ್ತು, ಬಂದ ಆ ಲಾರಿ ಅವ್ನು ಗುದ್ದಿದ ತಪ್ಪಿಗೆ ಇವರೆಲ್ಲ ನಜ್ಜುಗುಜ್ಜಾಗೋಯ್ತು ವೆಹಿಕಲ್ಸ್ ಎಲ್ಲ.